ಶ್ರೀ ಗುರುಭ್ಯೋ ನಮಃ. ಅರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಗುರುವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಇವತ್ತಿನ ದಿನದ ಪಂಚಾಂಗ, ಹಾಗೆ ವಿಶೇಷವಾಗಿ ಈ ವಿಡಿಯೋದ ಕೊನೆಯದಲ್ಲಿ ಹಲವಾರು ಬಾರಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ, ಸಕ್ಸಸ್ ಸಿಗ್ತಾ ಇಲ್ಲ. ಹಲವು ಕೆಲಸಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದೆ, ಸಕ್ಸಸ್ ಸಿಗ್ತಾ ಇಲ್ಲ. ಇನ್ನೇನು ಹತ್ರಕ್ಕೆ ಇಂಟರ್ವ್ಯೂ ಬರುತ್ತೆ ಗುರುಜಿ, ಸಕ್ಸಸ್ ರೇಟ್ ಇಲ್ಲ. ಮ್ಯಾಕ್ಸಿಮಮ್ ಈ ಸರಳ ತಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ನಿಮ್ಮ ಇಂಟರ್ವ್ಯೂ ಸಕ್ಸಸ್ ರೇಟ್ ಸಿಗುತ್ತೆ. ಕೊನೆಯಲ್ಲಿ ನಮ್ಮ ವಿಡಿಯೋದ ಕೊನೆಯಲ್ಲಿ ಈ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಕೊನೆಯವರೆಗೂ ವಿಡಿಯೋ ನೋಡಿ. ಇವತ್ತಿನ ದಿನದ ಮಹತ್ವ ಏನಿರುತ್ತೆ ನೋಡ್ಕೊಂಬರೋಣ. ಇವತ್ತಿನ ದಿನ ಪಂಚಾಂಗವನ್ನು ತಿಳ್ಕೊಂಡು ತದನಂತರ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ. ಇವತ್ತಿನ ದಿನ ಗುರುವಾರ, ಸಪ್ತಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ಹಾಗೆ ವೈದ್ರುತಿ ಯೋಗ ಇರ್ತಕ್ಕಂಥದ್ದು, ಬಬ ಹಾಗೆ ಬಾಳವಕರಣ, ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ 2 ಗಂಟೆ 5 ನಿಮಿಷದಿಂದ 3 ಗಂಟೆ 46 ನಿಮಿಷದವರೆಗೂ. ಯಮಗಂಟಕ ಕಾಲ 5 ಗಂಟೆ 42 ನಿಮಿಷ ಬೆಳಗ್ಗೆಯಿಂದ 7 ಗಂಟೆ 23 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದ್ರೆ ಬೆಳಗ್ಗೆ 9 ಗಂಟೆ 4 ನಿಮಿಷದಿಂದ 10 ಗಂಟೆ 49 ನಿಮಿಷದವರೆಗೂ. ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆಯನ್ನು ಮಾಡೋಣ. ದುಷ್ಟ ಮುಹೂರ್ತ ಬೆಳಗ್ಗೆ 10 ರಿಂದ 10:55 ಹಾಗೆ ಕಂಟಕ ಮೃತ್ಯೋಗ ಇರತಕ್ಕಂಥದ್ದು ಕೂಡ ಮಧ್ಯಾಹ್ನ 3 ಗಂಟೆ 32 ನಿಮಿಷದಿಂದ 4 ಗಂಟೆ 27 ನಿಮಿಷದವರೆಗೂ. ಸ್ನೇಹಿತರೆ, ಹಾಗಾಗಿ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥದ್ದು ಕೆಲಸವನ್ನ ಮಾಡೋಣ. ನೋಡಿ, ಮೊದಲು ಮೇಷರಾಶಿಯವರ ಭವಿಷ್ಯ ಹೇಗಿರುತ್ತೆ ನೋಡೋಣ. ಮೇಷರಾಶಿ ಶತಭೀಷ ನಕ್ಷತ್ರ. ಈ ವಾರದಲ್ಲಿ ಅಂದರೆ ಈ ದಿನದಲ್ಲಿ ವಿಶೇಷವಾಗಿ ಲಾಭವನ್ನ ಕಾಣ್ತಕ್ಕಂಥದ್ದಿರುತ್ತೆ. ಎಲ್ಲಾ ತರದ ಲಾಭ ಅಂತ ನೋಡಿದ್ವಿ. ಶಶಯೋಗದ ಕಾಲ. ಖಂಡಿತ ಸೋಂಬೇರಿತನವನ್ನು ಬಿಟ್ಟು ನೀವು ಯೂಶಲಿ ಕೆಲಸದಲ್ಲಿ ಪ್ರವೃತ್ತಿಯನ್ನ ಹಾಕೊಂಡಿದ್ರೆ ಬಹಳ ಖಂಡಿತವಾಗಿ ನಿಮಗೆ ಎಲ್ಲಾ ತರದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ. ಹಾಗೆ ನಷ್ಟದ ಪ್ರಮಾಣ ಕಡಿಮೆ ಮಾಡಲಿಕ್ಕೋಸ್ಕರ ಉದ್ದಿನ ಕಾಳನ್ನ ಸ್ವಲ್ಪ ಮಟ್ಟಿಗೆ ದುರ್ಗಾ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ರಿಂದ ಖಂಡಿತ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗೆ ವೃಷಭ ರಾಶಿಯ ಈ ದಿನದ ಫಲ ಹೇಗಿರುತ್ತೆ? ಹೆಸರು ಕೀರ್ತಿ ಸಂಪಾದನೆಯ ದಿನ. ನಿಮ್ಮ ಹೆಸರು ವಿಶೇಷವಾಗಿ ಇವತ್ತಿನ ದಿನ ಎಲ್ಲ ಒಂದು ಸಮಾರಂಭ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಖಂಡಿತ ಇವತ್ತಿನ ದಿನ ಧನಲಾಭದ ಜೊತೆ ಆರ್ಥಿಕ ಲಾಭದ ಜೊತೆ ವಿಶೇಷ ಹೆಸರು ಕೀರ್ತಿ ಸಂಪಾದನೆ ದಿನ. ಬಿಸ್ನೆಸ್ ಅಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ. ಜೊತೆಗೆ ಪ್ರಯಾಣದಿಂದ ಲಾಭವನ್ನು ನೋಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸ್ತಾ ಇದೆ. ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೋಂಬೇರಿತನದಿಂದ, ಅವಕಾಶಗಳಿಂದ ವಂಚಿತ. ಇವತ್ತಿನ ದಿನ ಸ್ವಲ್ಪ ಆಕ್ಟಿವ್ನೆಸ್ ಕಡಿಮೆ ಇರ್ತಕ್ಕಂಥದ್ದಿರುತ್ತೆ. ಒಂದು ಆಕ್ಟಿವ್ನೆಸ್ ಮ್ಯಾಕ್ಸಿಮಮ್ ನೀವು ವೃದ್ಧಿ ಮಾಡಿಕೊಂಡ್ರೆ, ಈ ರೀತಿ ಇದೆ, ನೆಗ್ಲೆಕ್ಟ್ ಮಾಡೋದು ಬೇಡ ಅಂತಕ್ಕಂಥದ್ದು ಈ ದಿನವನ್ನ ಪರಿವರ್ತನೆಯನ್ನ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಇವತ್ತು ಪರಿವರ್ತನಾ ದಿನ ಆಗ್ತದೆ. ಸಾಧ್ಯವಾದರೆ ಶಿವನ ಮಂತ್ರಗಳನ್ನ ಮಿಥುನ ರಾಶಿಯವರು ಹೇಳ್ತಕ್ಕಂಥ ಕೆಲಸ ಮಾಡಿ. ಹಾಗೆ ಕಟಕ ರಾಶಿಯ ಈ ದಿನದ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡೋದಾದ್ರೆ ನೋಡಿ, ಕಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಗುಡ್ ಅಂಡ್ ಬ್ಯಾಡ್ ಎರಡೂ ಕೂಡ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಮನಸ್ಥಿತಿ ಮೇಲೆ ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ದುಡುಕಿನ ಸ್ವಭಾವವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಇದ್ದಕ್ಕಿದ್ದಾಗ ಪ್ರಯಾಣ, ಹಾಗೆ ದೇವರ ಆಶೀರ್ವಾದ ಕಡಿಮೆ ಇರ್ತಕ್ಕಂಥ ದಿನ ಕೂಡ ಆಗ್ತದೆ. ದೇವರ ಆಶೀರ್ವಾದ ಅಷ್ಟು ಊರೋದಿಲ್ಲ. ಹ್ಯಾಂಡ್ ಹೋಲ್ಡಿಂಗ್ ಅಂತ ನೋಡ್ತೀವಿ. ಸಹಾಯ ಹಸ್ತಕ್ಕೆ ಬರ್ತಕ್ಕಂಥವ್ರು ಇವತ್ತು ಸಹಾಯ ಹಸ್ತಕ್ಕೆ ಬರೋದಿಲ್ಲ. ಏನೋ ಒಂದು ಕೆಲಸ ಮಾಡಬೇಕಾಗಿತ್ತು, ಸ್ವಲ್ಪ ಕೆಲಸಗಾರರಿಗೆ ಹೇಳಿದ್ದೆ, ಕೈ ಕೊಡ್ತಕ್ಕಂಥ ಸನ್ನಿವೇಶ ಇರುತ್ತೆ. ಜೊತೆಗೆ ಮಾನಸಿಕವಾಗಿ ಒಂದು ರೀತಿಯಾಗಿ ಭಯದ ವಾತಾವರಣ ಇರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದರೆ ಉಪ್ಪನ್ನು ತಗೊಳ್ಳಿ, ಎಡಗೈಯಲ್ಲಿ ಹರಳುಪ್ಪನ್ನ ನಿಮಗೆ ನೀವು ಬಳಸಿ 3 ರಸ್ತೆ ಇರ್ತಕ್ಕಂಥ ದಾರಿಗೆ ಆಗ್ತಕ್ಕಂಥ ಕೆಲಸ ಮಾಡಿ. ಖಂಡಿತ ಈ ಭಯದ ವಾತಾವರಣ ದೂರ ಆಗ್ತದೆ. ಹಾಗೆ ಸಿಂಹರಾಶಿಯ ಈ ದಿನದ ಫಲವನ್ನ ನೋಡೋಣ. ಸಿಂಹರಾಶಿಯವರಿಗೆ ಸಾರ್ವಜನಿಕರಿಂದ ಎಚ್ಚರಿಕೆ. ಸಾರ್ವಜನಿಕ ಒಂದು ವಲಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜೊತೆಗೆ ಸಂಗಾತಿಯ ಜೊತೆ ವಾಗ್ವಾದಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ವ್ಯಾಪಾರದ ಸ್ಥಳದಲ್ಲೂ ಅಷ್ಟೇ ಮುಂಗೋಪದಿಂದ ಅನರ್ಥವನ್ನ ಮಾಡಿಕೊಂಡ್ರೆ ತುಂಬ ಕಷ್ಟದ ಸಮಯ ಅನುಭವಿಸ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾ ದೇವಸ್ಥಾನಕ್ಕೆ ಕೆಂಪು ಗುಲಾಬಿಯನ್ನ ಕೊಟ್ಟು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲವನ್ನ ನೋಡೋಣ. ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ? ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆಪತ್ತುಗಳ ಕಾಡ್ತಕ್ಕಂಥದ್ದಿರುತ್ತೆ. ಯಾವ ರೀತಿ ಕಾಡ್ತಕ್ಕಂಥದ್ದು ನಾವು ನೋಡ್ಬೋದು. ಸ್ವಲ್ಪ ನೋಡಿಗೆ ನಿಮಗೆ ಬೇರೆ ನಿಮ್ಮ ಎದುರಾಳಿಯ ವ್ಯಕ್ತಿಯಿಂದ ಮೋಸ ಹೋಗ್ತಕ್ಕಂಥದ್ದು ಸನ್ನಿವೇಶ ಕಾಣಿಸ್ತಾ ಇದೆ.
ಯಾರನ್ನಾದ್ರೂ ನಂಬಿದ್ರೆ ಇವತ್ತಿನ ದಿನ ಏನಾದರೂ ಒಂದು ನಂಬಿಕೆ ಇಟ್ಟು ಅವರೊಟ್ಟಿಗೆ ಕೆಲಸ ಆಗ್ತದೋ ಅಥವಾ ಅವರೊಟ್ಟಿಗೆ ಆ ಕೆಲಸದಲ್ಲಿ ಅಭಿವೃದ್ಧಿ ಸಿಗ್ತದೋ ಅಂತಕ್ಕಂಥದ್ದು ನೀವೇನಾದರೂ ಕನ್ಯಾ ರಾಶಿಯವರು ಇವತ್ತಿನ ದಿನ ಪ್ಲ್ಯಾನ್ ಮಾಡಿದ್ರೆ ಅವರಿಂದ ಮ್ಯಾಕ್ಸಿಮಮ್ ಮೋಸಕ್ಕೊಳಗಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ. ಬೈ ಚಾನ್ಸ್ ಅವ್ರಿಗೇನೋ ಕಷ್ಟ ಕಾಲ ಅಂತ ಸಾಲ ಕೊಟ್ಟಿದ್ದೆ ಆದರೆ ಖಂಡಿತ ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು ಕೂಡ ಇದೆ. ವ್ಯಾಪಾರದಲ್ಲಿ ಎಚ್ಚರಿಕೆ ಕನ್ಯಾ ರಾಶಿಯವರು. ಸಾಧ್ಯವಾದಷ್ಟು ದುರ್ಗಾರಾಧನೆ, ದುರ್ಗಾ ಮಂತ್ರಗಳನ್ನು, ದುರ್ಗಾ ಕವಚಗಳನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ತುಲಾರಾಶಿಯ ಈ ದಿನದ ಫಲವನ್ನು ನೋಡೋಣ. ತುಲಾರಾಶಿಯವರಿಗೆ ಖಂಡಿತ ಒಳ್ಳೆಯ ಒಂದು ಅಭಿವೃದ್ಧಿ ಸಾಂಕೇತಿಕ, ಕೆಲಸದಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಇರುತ್ತೆ. ವ್ಯಾಪಾರದಲ್ಲೂ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ತುಲಾರಾಶಿಯವರಿಗೆ ಸಾಧ್ಯವಾದಷ್ಟು ಸೋಂಬೇರಿತನವನ್ನು ಬಿಟ್ಟು ಕೆಲಸದಲ್ಲಿ ಪ್ರವೃತ್ತಿ ಆದರೆ ಮ್ಯಾಕ್ಸಿಮಮ್ ಇವತ್ತಿನ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಜೊತೆಗೆ ಶಿವನ ಆರಾಧನೆಯನ್ನು ತುಲಾರಾಶಿಯವರು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲವನ್ನು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಹಣದ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಆದರೆ ಇಲ್ಲಿ ಇವತ್ತಿನ ದಿನ ನಿಮ್ಮ ಪ್ರೀತಿ ಪಾತ್ರರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಇರುತ್ತೆ. ಸ್ವಲ್ಪ ಅಂತರವನ್ನು ಕಾಯ್ಕೊಳ್ಳಿ. ಯಾರು ಇಷ್ಟಪಡ್ತಾ ಇದ್ದೀರಾ ಅಥವಾ ಯಾರಾದರೂ ಲವ್ ಅಫೇರ್ಸ್ ಇಟ್ಕೊಂಡಿದ್ದೀರೋ ಅವರೆಲ್ಲ ಸ್ವಲ್ಪ ದೂರ ಇರತಕ್ಕಂಥದ್ದು ಮಾಡಿ. ಸಣ್ಣ ಪುಟ್ಟ ಕಾರಣಗಳಿಗೋಸ್ಕರ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ. ನಿಮ್ಮ ಸ್ನೇಹಿತರಿಂದ ಎಚ್ಚರಿಕೆಯ ಕಾಲ ಇವತ್ತಿನ ದಿನ. ಎಚ್ಚರವಾಗಿರ್ರಿ. ವಿಶೇಷ ನಾವು ನೋಡ್ತಕ್ಕಂಥದ್ದು ಮನೆಯ ವಿಚಾರದಲ್ಲಿ ಸ್ವಲ್ಪ ಹಣಗಳು ಖರ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಧನುರಾಶಿಯ ಈ ದಿನದ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡೋಣ. ಧನುರಾಶಿಯವರಿಗೆ ವಾಹನದಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ. ಅಥವಾ ನಿಮ್ಮ ಮನೆಯ ಅಣ್ಣ ತಮ್ಮಂದಿರಾಗಿರ್ಬೋದು ಅಥವಾ ನಿಮ್ಮ ಸಹೋದರತ್ವದಲ್ಲಿರ್ತಕ್ಕಂಥವ್ರು ಯಾರಾದರೂ ಆಗಿರ್ಬೋದು, ಅವರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಬರುತ್ತೆ. ಆದಷ್ಟು ಧನುರಾಶಿಯವರು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಜೊತೆಗೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ. ಇಂಟ್ರೆಸ್ಟ್ ಮತ್ತೊಂದು ಅಥವಾ ಭೂಮಿಯ ವಿಚಾರ ಖರೀದಿ ಮಾಡ್ತಿದ್ದೀನಿ, ಇದಕ್ಕೂ ಸ್ವಲ್ಪ ಎಚ್ಚರಿಕೆಯ ಕಾಲ. ಹಾಗೆ ಮಕರ ರಾಶಿಯ ಈ ದಿನದ ಫಲವನ್ನು ನೋಡೋಣ. ಮಕರ ರಾಶಿಯವರಿಗೆ ಖಂಡಿತ ಒಂದಿನ ಈ ದಿನದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತಕ್ಕಂಥ ದಿನ. ಕಮಿಷನ್ ಆಧಾರಿತ ವ್ಯಕ್ತಿ ಆಗಿರ್ಬೋದು ಅಥವಾ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು, ಖಂಡಿತ ಇವ್ರಿಗೆ ಎಕ್ಸಲೆಂಟ್ ಪೀರಿಯಡ್. ಆದರೆ ಒಂದು ವಿಶೇಷತೆ, ನಿಮ್ಮ ನೆರೆಹೊರೆಯವರೊಟ್ಟಿರ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಕಾಣುತ್ತೆ. ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಇವತ್ತಿನ ದಿನ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ. ಮಕರ ರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯಿಂದ ಆ ಥರದ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ. ಹಾಗೆ ಕುಂಭರಾಶಿಯ ಈ ದಿನದ ಫಲವನ್ನು ನೋಡೋಣ. ಕುಂಭರಾಶಿಯವ್ರಿಗೆ ಖಂಡಿತ ಒಂದು ವಿಚಾರದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಜಾಸ್ತಿ ಬರುತ್ತೆ. ಹಣದ ವಿಚಾರವಾಗಿ, ಬಿಸ್ನೆಸ್ ವಿಚಾರವಾಗಿ ಎಲ್ಲವನ್ನು ಲಾಭ ನೋಡ್ತಕ್ಕಂಥದ್ದಿರುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ಈ ಮನೆಯ ವಿಚಾರದಲ್ಲಿ ನೀವು ಈ ದಿನ ಸ್ವಲ್ಪ ಇನರ್ಷಿಯ ಜಡತ್ವದಿಂದ ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಆಕ್ಟಿವೇಟ್ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಸೋಂಬೇರಿತನವನ್ನು ಬಿಟ್ಟು ನೀವು ಯೂಶಲಿ ನಿಮ್ಮ ಕಾರ್ಯಪ್ರವೃತ್ತರಾಗಿದ್ದ ಮಾತ್ರ ಆ ಥರದ ಸಮಸ್ಯೆ ಸರಿಯಾಗ್ತದೆ. ದುರ್ಗಾರಾಧನೆ, ದುರ್ಗಾ ತತ್ವ, ದುರ್ಗಾ ಕವಚಗಳನ್ನು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಕೊನೆಯದಾಗಿ ಮೀನರಾಶಿ. ಈ ಮೀನರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿನ ಒಂದು ರೀತಿ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದಿರುತ್ತೆ. ಯಾವುದೇ ಇದು ಇವತ್ತಿನ ದಿನ ಸಾಧ್ಯ ಯಾರೊಟ್ಟಿಗೂ ಬೆರೆದಲೇ ಇರ್ತಕ್ಕಂಥದ್ದು, ಒಂಟಿತನ ಕಾಡ್ತಕ್ಕಂಥ ಸಮಸ್ಯೆಗಳು ಕಾಡುತ್ತೆ. ಯಾರ ಜೊತೆಗೂ ಬೆರೆಯದಲ್ಲೇ ರಿಮೋಟ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ. ಸಾಧ್ಯವಾದಷ್ಟು ಇವತ್ತು ಮೆಡಿಟೇಷನ್ ಮಾಡಿ, ಯಾರೊಟ್ಟಿಗೂ ಕೂಡ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಆಯಿತು, ನೀವಾಯಿತು ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಶಿವನಿಗೆ ಹಾಲಿನ ಅಭಿಷೇಕ, ಮನೆಯಲ್ಲೇ ಶಿವನ ಮೂರ್ತಿ ಇದ್ದರೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು. ಸ್ನೇಹಿತರೆ, ಭಾಳ ವಿಶೇಷವಾಗಿ ನಾನು ಈಗಾಗಲೇ ತಿಳಿಸಿದಾಗೆ ಅನೇಕ ಬಾರಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ ಕೆಲಸಕ್ಕೋಸ್ಕರ, ಮತ್ತೊಂದಕ್ಕೋಸ್ಕರ. ಸಕ್ಸಸ್ ರೇಟ್ ಸಿಗ್ತಾ ಇಲ್ಲ ಅಂತಕ್ಕಂಥವ್ರು ಪುಷ್ಯ ನಕ್ಷತ್ರ ಇರ್ತಕ್ಕಂಥ ದಿನ. ಪುಷ್ಯ ನಕ್ಷತ್ರ ಇರ್ತಕ್ಕಂಥ ದಿನದಲ್ಲಿ ನೀವು ಈ ನವಿಲುಗರಿ ಹಿಂದೆ ಒಂದು ಚಿಕ್ಕದಾಗಿ ಕೊಳವೆ ಆಕಾರದ್ದು ಒಂದು ಇದು ಸ್ಟಿಕ್ ಇರುತ್ತೆ, ಬಿಳಿಯಿದ್ದು. ಅದನ್ನು ಪುಷ್ಯ ನಕ್ಷತ್ರದ ದಿನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಿಮ್ಮ
ಒಂದು ಪಾಕೆಟಲ್ಲೋ ಅಥವಾ ನಿಮ್ಮ ಜೋಬಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಆ ವಸ್ತು ಜೊತೆ ನೀವು ಇಂಟರ್ವ್ಯೂಗೆ ಹೋಗಿ. ಮ್ಯಾಕ್ಸಿಮಮ್ ನಿಮ್ಮ ಇಂಟರ್ವ್ಯೂ ಸಕ್ಸಸ್ ರೇಟ್ ಸಿಗುತ್ತೆ, ಜೊತೆಗೆ ನಿಮ್ಮ ಕೆಲಸ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.